ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾಡ್ತಾ ಇದ್ದೇವೆ ಸಾಂಬಾರ್ ಪೌಡರ್ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೇನೆ. ಈಸಿಯಾಗಿ ನಾನು ತೋರಿಸ್ತಾ ಇದ್ದೇನೆ ನೋಡಿ. ಇದು ಕಂಪ್ಲೀಟ್ ಆಗುವ ತನಕ ನೀವು ನೋಡಬೇಕು. ನೋಡಿ ಏನೆಲ್ಲ ಇದೆ ಅಂದರೆ ನೀವು ನೋಡ್ತಾ ಇರಿ. ಒಂದೊಂದೇ ಆಗಿ ನಾನು ಇವಾಗ ಕಡಾಯಿಗೆ ಹಾಕ್ತಾ ಇದ್ದೇನೆ. ಫಸ್ಟಿಗೆ ಬಂದುಬಿಟ್ಟು ದಾಲ್ ಹಾಕಬೇಕು, ಆಮೇಲೆ ವೈಟ್ ರೈಸು ಸ್ವಲ್ಪ, ಆಮೇಲೆ ಕಾಳು ಮೆಣಸು ಸ್ವಲ್ಪ ತಗೊಂಡಿದ್ದೇನೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಜೀರಾ, ಆಮೇಲೆ ಇದು LG ಪೌಡರ್ ಬರುತ್ತಲ್ಲ, ಹಿಂಗ್ ಪೌಡರ್ ಅಂತಾರೆ, LG ಪೌಡರು, ಮತ್ತು ಸ್ವಲ್ಪ ಮೆಂತಿ ಹಾಕಬೇಕು. ಆಮೇಲೆ ಧನಿಯಾ ಒಂದು ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದೆ. ಅದನ್ನು ಹಾಕ್ಬಿಟ್ಟು ಇದೇ ಥರ ಮಿಕ್ಸ್ ಮಾಡಬೇಕು. ಲೈಟ್ ಸ್ಲೋ ಆಗಿ ಬೆಂಕಿ ಇಟ್ಬಿಟ್ಟು ಮಿಕ್ಸ್ ಮಾಡ್ತಾ ಬರಬೇಕು. ಇದು ಅದಾಗಿ ಬಿಸಿ ಆಗ್ತಾ ಬರುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಅದು ಬಿಟ್ಟರೆ ತಲೆ ಹಿಡಿಯುತ್ತೆ. ನೀವು ನೋಡಿಕೊಂಡು ಮಿಕ್ಸ್ ಮಾಡಬೇಕು. ಆಮೇಲೆ ಬೇಡಗಿ ಚಿಲ್ಲಿ ಇದೆಯಲ್ಲ, ಬೇಡಗಿ ಚಿಲ್ಲಿ ಕೂಡ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಅದರದ್ದು ಬ್ರೌನ್ ಕಲರ್ ಬರುವಷ್ಟರಲ್ಲಿ ಬೇಡಗಿ ಚಿಲ್ಲಿ ಹಾಕಬೇಕು. ಮತ್ತು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದೆ ಥರ ಮಿಕ್ಸ್ ಮಾಡುವಾಗ ಬೇಕಾದರೆ ಸ್ವಲ್ಪ ಆಯಿಲ್ ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಾಕ್ಬೋದು, ಪರವಾಗಿಲ್ಲ. ಆಯಿಲ್ ಇಲ್ಲಾಂದರೂ ನಡೆಯುತ್ತೆ. ಆಯಿಲ್ ಬೇಕಾದರೂ ಆಯಿಲ್ ಹಾಕ್ಬೋದು. ಆಯಿಲ್ ಹಾಕಿದರೆ ಸ್ವಲ್ಪ ಬೇಗನೆ ಯೂಸ್ ಮಾಡಿ ಮುಗಿಸ್ಬೇಕು. ಇಲ್ಲಾಂದರೆ ನಮಗೆ ಒಂದು ವಾರ ಎಲ್ಲ ಇಡ್ಬೋದು. ಡಬ್ಬದಲ್ಲಿ ಹಾಕಿಬಿಟ್ಟು ಒಂದು ವಾರಲ್ಲಿ ಇಡ್ಬೋದು. ಇದೇ ಥರ ಮಿಕ್ಸ್ ಮಾಡಿಬಿಟ್ಟು ಅದು ಬಿಸಿ ಆರಲಿಕ್ಕೆ ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಇಟ್ಟಿರ್ತೇನೆ. ಆಮೇಲೆ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡೋದು ನೋಡಿ. ಅದು ಯಾವ ರೀತಿ ಹುಡಿ ಮಾಡೋದಂದರೆ ಜಾಸ್ತಿಯಾಗಿ ಹುಡಿ ಆಗಬಾರ್ದು. ಒಂದು 75% ಅಷ್ಟು ಹುಡಿ ಆಗಬೇಕು. ಯಾಕಂದರೆ ಅದು ಫುಲ್ಲಾಗಿ ನೈಸ್ ಆದರೆ ಸಾಂಬಾರಿಗೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಲೈಟಾಗಿ ಒಂದು 70% ಅಷ್ಟು ಪುಡಿ ಮಾಡ್ತಾ ಇದ್ದೇನೆ ನೋಡಿ. ಇದೇ ಥರ ಹುಡಿ ಮಾಡಿಬಿಟ್ಟು ನೀವು ಯಾವುದೇ ಒಂದು ಪಾತ್ರೆಗೆ ಹಾಕಿಬಿಟ್ರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಲಾಸ್ಟ್ ಡಬ್ಬಗೆ ಹಾಕೋ ಮೊದಲು ಇದನ್ನೇನು ಮಾಡಬೇಕು, ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲಾಸ್ಟಿಕ್ ಡಬ್ಬ ಥರ ಬರುತ್ತಲ್ಲ, ಆ ಪ್ಲಾಸ್ಟಿಕ್ ಡಬ್ಬಲ್ಲಿ ನಿಮಗೆ ಗಾಳಿ ಹೋಗೋದ ರೀತಿಯಲ್ಲಿ ಬಂದ್ ಮಾಡಿ ಇಡ್ಬೋದು. ಯಾಕೆಂದರೆ ನಿಮಗೆ ಡೈಲಿ ಯೂಸ್ ಮಾಡೋಕ್ಕಿಲ್ಲ ಅಂದರೆ ಕೂಡ ಒಂದು ಹಿಂಗೆ ಆದರೂ ಒಂದು ಮಂತು 2 ಮಂತ್ವರೆಗೆ ಯೂಸ್ ಮಾಡ್ಬೋದು ನೋಡಿ. ಇದೇ ಥರ ಹುಡಿಯಾಗಿರುತ್ತೆ. ಇದನ್ನು ಇದೇ ಥರ ಡಬ್ಬಗೆ ಹಾಕಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ದಿನಾಲು ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಇದು ಹೋಟೆಲಲ್ಲೆಲ್ಲ ನಿಮಗೆ ಸಾಂಬಾರು ಮಾಡ್ತೀರಲ್ಲ, ಇದು ಹೋಟೆಲ್ ಸ್ಟೈಲ್ ಆಗಿರುತ್ತೆ ಈ ಸಾಂಬಾರು ಮಸಾಲ. ಇದೇ ಥರ ವೀಡಿಯೋಸ್ಗಳೆಲ್ಲ ನಮ್ಮ ಚಾನಲ್ಲಿ ಬರ್ತಾ ಇರುತ್ತೆ. ಮತ್ತು ಫಾಲೋ ಫಾಲೋ ಮಾಡಿ, ಲೈಕು ಕಮೆಂಟು ಕೊಡಲಿಕ್ಕೆ ಮರಿಬೇಡಿ. ಯಾಕೆಂದರೆ ನಮ್ಮದು ನೀವು ನೋಡಿ ಲೈಕ್ ಕಮೆಂಟ್ ಕೊಡೋದ್ರಲ್ಲಿ ಆಗಿರುತ್ತೆ. ನಮ್ಮ ಚಾನಲಲ್ಲಿ ಇನ್ನೂ ವೀಡಿಯೋಸ್ ಬರ್ತಾ ಇರುತ್ತೆ.